ಬೆಳಗಾವಿ ಜಿಲ್ಲೆಯ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ಆರಂಭಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯನ್ನು ಮಾಡಿದರು. ಬಳಿಕ ಲಕ್ಷ್ಮಣ ಸವದಿ ಮಾತನಾಡಿದ್ದು, ಈ ಸಲ ಅಪೆಕ್ಸ್ ಬ್ಯಾಂಕಿನ ಸ್ಥಾಪನೆ ನಾನು ಅಪೇಕ್ಷೆ ಪಟ್ಟಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಇನ್ನು ಅಥಣಿ ಪುರಸಭೆಯಲ್ಲಿ ನಗರಸಭೆಗೆ ಬಡ್ತಿ ಪಡೆದಿದ್ದು ಸಂತಸದ ಸಂಗತಿ. ಪ್ರವಾಹ ಪೀಡಿತರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ಕೆಲವು ಅಡಚಣೆಗಳು ಉಂಟಾಗಿದ್ದು ಅವುಗಳನ್ನು ಶೀಘ್ರವೇ ಬಗೆಹರಿಸಲಾಗುವುದು ಹೀಗಂತ ಲಕ್ಷ್ಮಣ್ ಸವದಿ ಹೇಳಿದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಮಾಡಿ ಅದರ ಜೊತೆಗೆ ಇಲ್ಲಿ ಕುಡಿ ನೀರಿನ ಒಂದು ಶುದ್ಧ ಕುಡಿ ನೀರಿನ ಬೇಡಿಕೆ ಇತ್ತು. ಆಸ್ಪತ್ರೆಗೆ ಬಂದಿರತಕ್ಕಂಥವ್ರಿಗೆ ಉತ್ತಮವಾಗಿ ಶುದ್ಧ ಕುಡಿ ನೀರನ್ನು ಕೊಡ್ತಕ್ಕಂಥದ್ದು. ಎಷ್ಟು ಜನ ಆಸ್ಪತ್ರೆಗೆ ಬರ್ತಾರೋ ಎಲ್ಲರಿಗೂ ಕೂಡ ಉಚಿತವಾಗಿ ಶುದ್ಧ ಕುಡಿ ನೀರಿನ ಘಟಕವನ್ನು ಅದರ ಜೊತೆಗೆ ಎಸ್ಸಿಗೆ ಮತ್ತು ಮಳೆಗಾಲದಲ್ಲಿ ಹೊರಗಡೆ ತೊಂದರೆ ಆಗಬಾರ್ದು ಮೇಲ್ಚಾವಣಿ ಹಾಕಿ ಇದಕ್ಕೆ ನೆರಳು ಮತ್ತು ಮಳೆಗಾಲದ ಸಮಸ್ಯೆಯನ್ನು ಬಗೆಹರಿಸುವ ಫಲವಾಗಿ ಒಂದು ಶಾಸಕರ ನಿಧಿಯಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟು ಅದಕ್ಕೆ ಪ್ರಾರಂಭ ಮಾಡಿದ್ವಿ. ಅದರ ಜೊತೆಗೆ ಸುಮಾರು 80 ಹಳ್ಳಿ ಆರೋಗ್ಯ ಕೇಂದ್ರಗಳು ಇವತ್ತು ಮಂಜೂರಾಗಿದೆ. ಒಂದೊಂದು ಆರೋಗ್ಯ ಕೇಂದ್ರಕ್ಕೆ 65 ಲಕ್ಷ ರೂಪಾಯಿ ಹಣ ಕೂಡ ಮಂಜೂರಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 9 ಹಳ್ಳಿಯಲ್ಲಿ ಅದನ್ನು ಕೆಲವೇ ದಿವಸದಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತಾರೆ. ತಂಗಡಿಯಲ್ಲಿ ಒಂದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಂಡು 3 ಕೋಟಿ ರೂಪಾಯಿದಲ್ಲಿ ಅದಕ್ಕೆ ಕಟ್ಟಡ ಕೂಡ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 15-20 ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಇವೆಲ್ಲವಕ್ಕೂ ಕೂಡ ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತಾರೆ. ಸಮಸ್ಯೆಗಳನ್ನು ಹೇಳ್ತೀವಿ. ಸಮಸ್ಯೆ ಯಾಕಾಗಿದೆ ಅನ್ನೋದನ್ನು ನೀವು ಅದನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಇಲ್ಲಿ ಖಾಸಗಿ ಕಟ್ಟಡಗಳು ಕಟ್ಟಿದೆ, ಇವೆಲ್ಲ ರೆಸಿಡೆನ್ಸ್ ಅಲ್ಲಿ ಇರ್ತಕ್ಕಂಥ. ಇಲ್ಲಿ ಬ್ಯಾಂಕ್ಗಳು ಮಾಡಿ ಇಲ್ಲಿ ಪುರಸಭೆ ಅವರು ಮೊದಲು ಆ ಕಟ್ಟಡಕ್ಕೆ ಒಪ್ಪಿಗೆ ಕೊಡುವಂತ ಸಂದರ್ಭ ಯಾವ್ಯಾವರು ಏನ್ ಮಾಡ್ತಾರೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ, ಅಂಡರ್ ಗ್ರೌಂಡ್ ಇರಬಹುದು ಅಥವಾ ಬೇಸ್ಮೆಂಟ್ ಅಲ್ಲಿ ಕಡ್ಡಾಯವಾಗಿ ಅದನ್ನು ಪಾರ್ಕಿಂಗ್ ಮಾಡಿಸಿ ಅವ್ರಿಗೆ ಕೊಡ್ಬೇಕಾಗಿದೆ. ಕೆಲವೊಂದು ಕಮರ್ಷಿಯಲ್ ಇರ್ತಕ್ಕಂಥದಕ್ಕೆ ಕಡ್ಡಾಯವಾಗಿ ನಾವು ತಾಯಿ ಮಕ್ಕಳ ಆಸ್ಪತ್ರೆ ಕೊಡ್ತಾ ಇದ್ದೀವಿ. ಬೇಸ್ಮೆಂಟ್ ಅಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ವಿಶೇಷ ಹೆಚ್ಚಿಗೆ ತಗೊಂಡು ಮೊದಲು ಟೆಂಡರ್ ಕರೆದಿದ್ದು ಯಥಾಸ್ಥಿತಿ ಮಾಡ್ತಾ ಇತ್ತು. ಇದನ್ನು ತಡೆ ಹಿಡಿದು ಇಲ್ಲಿ ಕಡ್ಡಾಯವಾಗಿ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಆಗಬೇಕು. ಯಾಕಂತಂದ್ರೆ ಹೆರಿಗೆ ಮಾಡ್ಕೊಳ್ಳಿಕ್ಕೆ ಜನ ಬಹುತೇಕವಾಗಿ ಎಲ್ಲೋ ವಾಹನಗಳನ್ನು ತಗೊಂಡ್ಬರ್ತಾರೆ. ಟೂ ವೀಲರ್ ಬಹಳ ಕಡಿಮೆ, ರಿಕ್ಷಾ ಇರ್ಬೋದು, ಕಾರ್ ಇರ್ಬೋದು, ಜೀಪ್ ಇರ್ಬೋದು, 4 ವೆಹಿಕಲ್ ಅವರೆಲ್ಲರೂ ತಂದು ರಸ್ತೆ ಮಾಡಿ ನಿಂತರೆ ಏನು ತೊಂದರೆ ಆಗುತ್ತೆ ಅಂತ ಇದನ್ನೇನು ಆಲೋಚನೆ ಇವತ್ತು ನಾವು ಮಾಡ್ತಾ ಇದ್ವಿ. ಹಿಂದಿನ ಪುರಸಭೆಯ ಆಡಳಿತ ಮಂಡಳಿಯವರು ಅಲ್ಲಿ ಅಧಿಕಾರಿಗಳು ಮಾಡಿದ್ರೆ ಸರಿ ಹೋಗ್ತಿತ್ತು. ಈ ಖಾಸಗಿ ಕಟ್ಟಡಗಳಲ್ಲಿ ಸುಮಾರು 3-4 ಬ್ಯಾಂಕ್ಗಳು, ಆ ಬ್ಯಾಂಕಿನ ಗ್ರಾಹಕರು ಎಲ್ಲರೂ ಅಲ್ಲೇ ಬರಬೇಕಾಗ್ತದೆ. ಆ ಗ್ರಾಹಕರು ಹೋಗೋದಲ್ಲಿ ಸಲಹೆಯಲ್ಲಿ ಮೋಟರ್ ಸೈಕಲ್ ಮಾಡ್ತೀವಿ. ಅದಕ್ಕೆ ಈಗೇನು ನಮಗೆ ಬೇಸ್ಮೆಂಟ್ ಆಗ್ತದೆ, ಆ ಬೇಸ್ಮೆಂಟಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಈ ಜನರೇಟರ್ನ ಅಲ್ಲೇ ಚೆಕ್ ಮಾಡೋದು ಸ್ಥಳೀಯವಾಗಿ ಅವಕಾಶವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಲ್ಲಿ ಜನದಟ್ಟಣೆ ಕಡಿಮೆ ಆಗಬೇಕಾಗಿದೆ. ಇಲ್ಲೇನು ಒಂದು ತಾಯಿ ಮಕ್ಕಳು ಒಟ್ಟಿಗೆ ಆಸ್ಪತ್ರೆ ಇದ್ದದನ್ನು ಅದನ್ನು ವಿಂಗಡಿಸಿ ಅಲ್ಲಿ 3 ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಪ್ರಾರಂಭ ಆದಮೇಲೆ ಇಲ್ಲಿ ಸ್ವಲ್ಪ ಜನದಟ್ಟಣೆ ಕಡಿಮೆ ಆಗಿದೆ. ಒಂದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ.
ಇಡೀ ರಾಜ್ಯದಲ್ಲಿ ಉತ್ತಮ 10 ಆಸ್ಪತ್ರೆ ಟಾಪ್ 10 ಏನು ರಾಜ್ಯದಲ್ಲಿ ಇದಾವೆ, ಅದರಲ್ಲಿ ಅಥಣಿ ಆಸ್ಪತ್ರೆ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಮತ್ತು ಖುಷಿಯಾಗಿದೆ ಅಂತಕ್ಕಂಥದ್ದನ್ನ. ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ವೈದ್ಯರು, ಸಿಬ್ಬಂದಿಗಳು, ಅವರೆಲ್ಲರ ಒಂದು ಪರಿಶ್ರಮ, ಅವರೆಲ್ಲರ ಪರಿಶ್ರಮದಿಂದ ಮತ್ತು ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುವುದರಿಂದ ರಾಜ್ಯದಲ್ಲಿ ಅತ್ಯಂತ ಉತ್ತಮ 10 ಆಸ್ಪತ್ರೆಗಳಲ್ಲಿ ಅಥಣಿ ಆಸ್ಪತ್ರೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಆಗಿದೆ, ಸಂತೋಷ ಆಗಿದೆ. ಅದಕ್ಕೆ ನಾನು ಎಲ್ಲ ವೈದ್ಯರಿಗೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಕಸ ಗುಡಿಸೋರು ಹಿಡ್ಕೊಂಡು ತಾಲೂಕು ಆಡಳಿತಾಧಿಕಾರಿವರೆಗೂ ಕೂಡ ಅಥಣಿ ತಾಲೂಕಿನ ಬಡವರ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ. ಪುರಸಭೆ ನಗರಸಭೆ ಚರ್ಚೆನೇ ಆಗಲಿಲ್ಲ ಸರ್. ಅವ್ರಿಗೆ ಏನಾದ್ರು ಮುಂದಿನ ಸಲ ಕಾಯ್ಬೇಕಾ ಅಥವಾ ಏನಾದ್ರು ಈ ಸಲ ಬಜೆಟ್ ನಲ್ಲಿ ಏನಾದ್ರು ಆಗುತ್ತಾ? ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೌಳು ಜವಳದ ಸಮಸ್ಯೆ, ಸೌಳು ಜವಳದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಸಂತ್ರಸ್ತರಿಗೆ ಈಗಾಗಲೇ ಸುಮಾರು 7 ಹಳ್ಳಿಗಳ ಪುನರ್ವಸತಿ ಕೇಂದ್ರಗಳ ಆರಂಭ ಆಗಿದೆ. ಅಲ್ಲಿ ನಾವು ಹಕ್ಕುಪತ್ರ ಕೊಡೋದು ನಮ್ಮಲ್ಲಿ ರೆಡಿ ಇದೆ. ಬಟ್ ಹಕ್ಕುಪತ್ರ ಕೊಟ್ಟು ಅವ್ರು ಬಂದ್ಮೇಲೆ ನೀರಿನ ವ್ಯವಸ್ಥೆ ಆಗಬೇಕು. ಕುಡಿ ನೀರಿನ 2 ಕಡೆ ಕಾರ್ಯ ಪ್ರಗತಿಯಲ್ಲಿದೆ. ಒಂದು 3-4 ತಿಂಗಳಲ್ಲಿ ಆ ಕುಡಿ ನೀರಿನ ಕಾರ್ಯಕ್ರಮ ಪೂರ್ಣ ಮಾಡಿ ಅಲ್ಲಿ ನೀರು, ಲೈಟ್ ಮತ್ತು ಚರಂಡಿ, ರಸ್ತೆ ಎಲ್ಲವೂ ಮಾಡ್ತಾ ಇದ್ದೀವಿ. ಅದಾದ ಕೂಡಲೇ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತೀವಿ. ನಿಮ್ಗೆ ಗೊತ್ತಿದೆ, ಹಿಂದೆ ಆಲ್ಮಟ್ಟಿಯಲ್ಲಿ 700 ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ದೀವಿ. ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡ್ಕೊಂಡು ನಿಮಗೂ ಒಂದು ಅದಕ್ಕೆ ಗಮನಕ್ಕೆ ಬರ್ತಾರೆ. ಆ 700 ಪುನರ್ವಸತಿ ಕೇಂದ್ರಗಳನ್ನಾಗಿದೆ. ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರಿಗೆ ಅಲ್ಲಿ ಇದ್ದಿರೋದ್ರಿಂದ ಅವ್ರ ಉಪಜೀವನದ ವ್ಯವಸ್ಥೆ ಯಾವ ಥರ ನಡೀತಾ ಇದೆ ಅನ್ನೋದು ನೀವು ಮಾಧ್ಯಮದವರು ಒಂದು ಅಧ್ಯಯನ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು. ಅದನ್ನು ತಿಳ್ಕೊಂಡು ನಮಗೆ ಏನಾದರೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಮಾಡಿದರೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ ಬೇಡಿಕೆ ಇತ್ತು. ಅಥಣಿ ಪುರಸಭೆ ಇರ್ತಕ್ಕಂಥದ್ದು ಅದು ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ, ಆರ್ಥಿಕ ಇಲಾಖೆಯವರಿಗೆ, ಪ್ರೌಢಾಡಳಿತ ಸಚಿವರಿಗೆ, ನನ್ನ ಕ್ಷೇತ್ರದ ಅಥಣಿ ಪಟ್ಟಣದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು. ಅಪೆಕ್ಸ್ ಬ್ಯಾಂಕಿನಿಂದ ಅವಕಾಶ ಇಲ್ಲಿ ತರ್ತೇನೋ ಅಂತ ನಾನು ಅಪೆಕ್ಸ್ ಬ್ಯಾಂಕ್ ನನಗೆ ಅವಕಾಶ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ನಾನು ಬೇಡಿಕೆಯನ್ನು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಆಡಳಿತ ಮಂಡಳಿಯವರಿಗೆ ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ ಅಧ್ಯಕ್ಷರಿಗೂ ಕೇಳಿಲ್ಲ. ನಾನು ಅದ್ರ ಬಗ್ಗೆ ನಾನು ಆಲೋಚನೆ ತೆಗೆದಿದ್ದೀನಿ. ಸುಮಾರು 25 ವರ್ಷ ಕೆಲಸ ಮಾಡಿದ್ದೀನಿ. ಬೇರೆಯವರು ಮಾಡಲಿ ಅನ್ನುವಂಥ ವಿಚಾರ. ಕೆಲವೊಂದು ಕಡೆ ಸಹಕಾರ ಕ್ಷೇತ್ರದಲ್ಲಿ ಲಕ್ಷ್ಮಣ ಸಹೋದರನ್ನ ಕೂಗಿಸುವಂತ ಪ್ರಯತ್ನ ಬೇರೆಯವರಲ್ಲಿ ನಡೆದಿದೆ ಅಂತ ಹೇಳಿ ಒಂದು ಗುಮಾನಿ ಬರ್ತದೆ. ಮಲ್ಲಿಗೆ ಹೂವಿನ ವಾಸನೆ ಬೇರೆ ಯಾವುದೇ ಒಂದು ಗಿಡದಿಂದ ಅದನ್ನು ತೆಗೆಸ್ಲಿಕ್ಕಾಗಲ್ಲ. ಮಲ್ಲಿಗೆ ಗಿಡದ ವಾಸನೆ ಅದು ಶಾಶ್ವತವಾಗಿ ಇರುತ್ತೆ. ಆ ವಾಸನೆ ಕಡಿಮೆ ಮಾಡಿಸ್ತಕ್ಕಂಥದ್ದು ನಿಸರ್ಗದಲ್ಲಿಯೂ ಕೂಡ ಆಗಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನೆ ಏನ್ ರಾಜ್ಯ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.